ಭಾರತೀಯ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಕುಬೇರನಿಗೆ ಪ್ರಮುಖ ಸ್ಥಾನವಿದೆ. ಅವನು ಐಶ್ವರ್ಯ, ಧನ, ಸಂಪತ್ತು ಮತ್ತು ವೈಭವದ ದೇವತೆ. ಯಕ್ಷಾಧಿಪತಿ ಎಂಬ ಹುದ್ದೆಯನ್ನು ಹೊಂದಿರುವ ಕುಬೇರನು ದೇವತೆಗಳ ಐಶ್ವರ್ಯದ ನಿರ್ವಾಹಕನಾಗಿ ಲೋಕಪಾಲರಲ್ಲಿ ಉತ್ತರದ ದಿಕ್ಕಿಗೆ ಅಧಿಪತಿಯಾಗಿ ಪರಿಗಣಿತನಾಗಿದ್ದಾನೆ. ಪುರಾಣಗಳ ಪ್ರಕಾರ ಕುಬೇರನು ವಿಶ್ರವಾಸು ಮತ್ತು ಇಳವಿದೆಯಾದ ಈಡಾವಿಳೆ ಎಂಬ ರಾಕ್ಷಸಿಯ ಪುತ್ರ. ಕುಬೇರನು ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ಧರ್ಮನಿಷ್ಠ, ತಪಸ್ವಿ ಮತ್ತು ದೇವತೆಗಳಿಗೆ ಸಮಾನವಾದ ಪವಿತ್ರತೆ ಹೊಂದಿದ್ದನೆಂದು ಹೇಳಲಾಗುತ್ತದೆ. ವಿಷ್ಣು ಮತ್ತು ಬ್ರಹ್ಮನ ಅನುಗ್ರಹದಿಂದ ಅವನು ಐಶ್ವರ್ಯದ ದೇವನಾದನು. ಇನ್ನು ಕೆಲ ಪುರಾಣಗಳ ಪ್ರಕಾರ ಕುಬೇರನು ಬ್ರಹ್ಮದ ಮಗನಾಗಿದ್ದನೆಂಬುದು ಕೂಡ ಇದೆ. ಬ್ರಹ್ಮನಿಂದ ಆಶೀರ್ವಾದ ಪಡೆದ ಕುಬೇರನು ಅಲಕಾಪುರಿ ಎಂಬ ನಗರವನ್ನು ಸ್ಥಾಪಿಸಿದನು. ಅದು ಹಿಮಾಲಯ ಪರ್ವತದ ಸಮೀಪದಲ್ಲಿರುವ ವಿಜಯನಗರದಂತೆ ಭವ್ಯವಾಗಿ ನಿರ್ಮಿತವಾಗಿತ್ತು. ಈ ನಗರ ಕುಬೇರನ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಹಾಗೆಯೇ ಶಿವ-ಪಾರ್ವತಿ ವಿವಾಹದಲ್ಲಿ ಕುಬೇರನು ದಾನದಾತನಾಗಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಈ ಸಂದರ್ಭದಲ್ಲಿಯೇ ಅವನು ಧನದೇವತೆ ಎಂಬ ಬಿರುದನ್ನು ಸಂಪಾದಿಸಿದನೆಂದು ಹಗರಣಗಳಿವೆ. ಕುಬೇರನು ಯಕ್ಷರ ರಾಜ್ಯಾಧಿಪತಿ. ಯಕ್ಷರು ಪುರಾಣಗಳಲ್ಲಿ ಧನದ ರಕ್ಷಕರಾಗಿದ್ದಾರೆ. ಅವರು ಮಾಯಿಕ ಶಕ್ತಿಗಳನ್ನು ಹೊಂದಿರುವ ಸ್ವರ್ಗದ ಮತ್ತು ಭೂಲೋಕದ ನಡುವೆ ಸಂಚರಿಸುವ ದೇವಸಹಾಯಕರಾಗಿದ್ದಾರೆ. ಕುಬೇರನು ಅವರ ಅಧಿಪತಿಯಾಗಿ ಅವರ ಮೂಲಕವೇ ಭೂಮಿಯಲ್ಲಿನ ಧನದ ನಿಯಂತ್ರಣವನ್ನು ನಡೆಸುತ್ತಾನೆ. ಕುಬೇರನಿಗೆ ತಮಿಳುನಾಡಿನಂತಹ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸುವ ಕಾಣಿಕೆಯ ವ್ಯವಸ್ಥೆಯನ್ನು ಕುಬೇರನಿಗೆ ಸಮರ್ಪಿಸಿದಂತೆ ಪ್ರತಿಯೊಂದು ದಿನವೂ ಕುಬೇರ ಹೋಮ ನಡೆಯುತ್ತದೆ. ಕುಬೇರ ಹೊಣೆ ಅಥವಾ ಕುಬೇರ ಲಕ್ಷ್ಮೀ ಪೂಜೆ ಎಂಬುದನ್ನು ದೀಪಾವಳಿ ಅಥವಾ ಧನ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ. ಪೌರಾಣಿಕ ಚಿತ್ರಣಗಳಲ್ಲಿ ಕುಬೇರನನ್ನು ತುಪ್ಪಾದ, ಕಡಿಮೆ ಎತ್ತರದ, ಹೊಳೆಯುವ ವಸ್ತ್ರ ಧರಿಸಿದ, ಹೊಳೆಕಲಸ್, ಪೂರ್ಣಕುಂಭ ಮತ್ತು ಹಣದ ಬಡಕಟ್ಟು ಹಿಡಿದಿರುವ ರೂಪದಲ್ಲಿ ಚಿತ್ರಿಸಲಾಗುತ್ತದೆ. ಕೆಲವೊಮ್ಮೆ ಅವನಿಗೆ ಒಂದು ಕಣ್ಣು ಕಡಿಮೆ ಇರುತ್ತದೆ. ಏಕಾಕ್ಷ, ತೂಗಿನ ಹೊನ್ನಿನ ಅಲಂಕಾರಗಳಿಂದ ಕೂಡಿದ ರೂಪದಲ್ಲಿ ಕಾಣಸಿಗುತ್ತಾನೆ. ವೈದಿಕ ಕಾಲದಿಂದಲೂ ಧನ ಸಂಪತ್ತಿ ದೇವತೆಗಳ ಅಗತ್ಯವಿತ್ತು. ಯಜ್ಞಗಳಲ್ಲಿ ಕುಬೇರನ ಆಮಂತ್ರಣ ವಿಶೇಷವಾಗಿ ಆಗುತ್ತಿತ್ತು. ಈ ಶಕ್ತಿಯ ಸಹಾಯದಿಂದ ಪುಣ್ಯಫಲ ದೊರೆಯಬೇಕೆಂದರೆ ಆ ಪುಣ್ಯವನ್ನು ಜೀವಕ್ಕೆ ಅನ್ವಯಿಸುವ ಐಶ್ವರ್ಯ ನೀಡುವವನು ಕುಬೇರನೆಂಬ ನಂಬಿಕೆ ಇದೆ. ಹೀಗಾಗಿ ಲಕ್ಷ್ಮಿಯೊಂದಿಗೆ ಕುಬೇರನನ್ನು ಪೂಜಿಸುವ ಪದ್ಧತಿಯು ಬಹುಮಾನ್ಯವಾಗಿದೆ.